ಹಾಯ್ ಫ್ರೆಂಡ್ಸ್, ಇದು ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ. ಎಲ್ಲ ಫ್ಯಾಮಿಲಿ ಸೇರಿಕೊಂಡು ಫಂಡಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಫಂಡಸ್ಗೆ ಬಂದ್ವಿ. ತುಂಬ ಚೆನ್ನಾಗಿದೆ, ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ. ಹೊರಗಡೆ ಎಲ್ಲ ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಸೊ ಮಕ್ಳಿಗೂ ಕೂಡ ವೆಕೇಷನ್ ಇತ್ತಲ್ಲ, ಹಾಗಾಗಿ ಒಂದು ಔಟಿಂಗ್ ಆಗುತ್ತೆ, ಪಿಕ್ನಿಕ್ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಫಂಡಸ್ಗೆ ಪ್ಲ್ಯಾನ್ ಮಾಡಿದ್ವಿ. ಮೋರೋವರ್ ಇದು ತುಂಬ ನಿಯರ್ ಆಗಿದೆ ಅಲ್ಲ ನಮ್ಮ ಚಿತ್ರದುರ್ಗಕ್ಕೆ, ಹಾಗಾಗಿ ಸೊ ಫಂಡೂಸ್ ಈ ಥರ ಇದೆ. ಹೊರಗಡೆ ಎಲ್ಲ ನೋಡಿ, ಇಂಟೀರಿಯರ್ಸ್ ಎಲ್ಲ ಹೊರಗಡೆ ಈ ಥರ ಮಾಡಿಸ್ಕೊಂಡಿದ್ದಾರೆ, ಚೆನ್ನಾಗಿದೆ ಎಲ್ಲ. ಸೊ ಎಂಟ್ರೆನ್ಸಿಗೆ ಬಂದಾಗಲೇ ನೋಡಿ, ಈ ರೀತಿಯಾಗಿ ಒಂದು ಟಿಕೆಟ್ ಕೌಂಟರ್ ಕಾಣಿಸುತ್ತೆ ನಿಮಗೆ. ಇಲ್ಲಿ ಟಿಕೆಟ್ನ ನಾವು ಮೊದಲಾಗಿ ತೊಗೊಳ್ಬೇಕಾಗತ್ತೆ. ಆನ್ಲೈನ್ ಪೇಮೆಂಟ್ ಇರುತ್ತೆ. ದೊಡ್ಡವರಿಗೆ ಅಂದರೆ ಅಡಲ್ಟ್ಸಿಗೆ 899 ರುಪೀಸ್, ಮತ್ತು ಸೀನಿಯರ್ ಸಿಟಿಸನಿಗೆ ಬಂದು 550 ಇರುತ್ತೆ. ಮಕ್ಕಳಿಗೂ ಕೂಡ ಅಂದರೆ ಮಕ್ಕಳು ಅಂತ ಹೇಳಿದ್ರೆ 450ಗಿಂತ ಕಡಿಮೆ ಇರೋರಿಗೆ ಏನಿರೋದಿಲ್ಲ ಚಾರ್ಜಸ್ಸು. 450ಗಿಂತ ಮೇಲೆ ಇರೋರಿಗೆ ಸೇಮ್ 899 ಇರುತ್ತೆ ಫ್ರೆಂಡ್. ಓಕೆನಾ, ಈ ರೀತಿಯಾಗಿ ಒಂದು ಚಾರ್ಜಸ್ ಎಲ್ಲ ಅಲ್ಲಿ ಅಪ್ಲಿಕೇಬಲ್ ಆಗೋ ರೀತಿಯಲ್ಲಿ ಇಟ್ಟಿದ್ದಾರೆ. ಆಮೇಲೆ ಟಿಕೆಟ್ ಎಲ್ಲ ತೊಗೊಂಡು ಆದಮೇಲೆ ಈ ರೀತಿಯಾಗಿ ಕೈಗೆ ಬ್ಯಾಡ್ಜ್ ಹಾಕ್ತಾರೆ. ಓಕೆನಾ, ಸೊ ಬ್ಯಾಡ್ಜ್ ಹಾಕ್ಕೊಂಡು ಒಳಗಡೆ ಹೋಗೋದು. ಸೊ ದಟ್ ನಾವು ಟಿಕೆಟ್ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಅದೊಂದು ಇಂಡಿಕೇಶನ್ ಥರ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಹಾಕ್ಕೊಂಡು ನಾವು ಒಳಗಡೆ ಎಂಟ್ರಿ ಮಾಡ್ಕೊಂಡ್ವಿ. ಸೊ ಫಂಡೂಸ್ ತುಂಬ ಎಂಜಾಯ್ ಮಾಡಬಹುದು. ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ವಾ, ವಾಟರ್ ಪಾರ್ಕ್. ಈಗ ನಮಗೆ ಅಲ್ಲಿ ಬ್ಯಾಂಗ್ಳೂರಿಗೆಲ್ಲ ಹೋಗಿ ವಂಡರ್ಲಾ ಅಷ್ಟು ದೂರ ಹೋಗೋದಕ್ಕಿಂತ ಚಿತ್ರದುರ್ಗ ಹತ್ರನೇ ಇರೋದ್ರಿಂದ ಸೊ ನಮಗೆ ಹೆಲ್ಪ್ ಆಯ್ತು ಆ್ಯಕ್ಚುಲಿ. ಅಷ್ಟು ದೂರ ಟ್ರಾವೆಲ್ ಮಾಡಿ ಮಾಡೋದಕ್ಕಿಂತನೂ ಇಲ್ಲಿ ಹತ್ರ ಇರೋದ್ರಿಂದ ಸೊ ಒನ್ ಡೇ ಪಿಕ್ನಿಕ್ ಥರ ಹೋಗಬಹುದು. ನೋಡಿ, ಬುಜ್ಜು ಆಗಲೇ ಎಂಟ್ರಿ ಕೊಟ್ಟಾಯಿತು. ಸೊ ನಾವು ಬೆಳಗ್ಗೆನೇ ಬೇಗ ಹೋಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಸ್ಪೇಷಿಯಸ್ ಆಗಿ, ಅಂದರೆ ಜನಗಳಿಗೆ ಕಡಿಮೆ ಇರೋದ್ರಿಂದ ನಮ್ಗೆ ಸ್ವಲ್ಪ ಆರಾಮ್ ಅನ್ನಿಸ್ತು. ಓಕೆನಾ, ಮತ್ತು ವೆದರ್ ಕೂಡ ತುಂಬ ಸಪೋರ್ಟಿವ್ ಆಗಿತ್ತು, ಹಾಗಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು. ನೋಡಿ, ಎಲ್ಲ ಬ್ಯಾಡ್ಜ್ ಹಾಕ್ಕೊಂಡಿದ್ದಾರೆ ಎಲ್ಲ. ಸೊ ವಿ ಆರ್ ರೆಡಿ ಟು ಎಂಜಾಯ್ ಫಾರ್ ಟುಡೇ ಅಂತ ಹೇಳಿ ಹೊರಡ್ತಾ ಇದ್ದಾರೆ. ಓಕೆನಾ, ಸೊ ಹೋಗ್ತಿದ್ದಂಗೆ ನೋಡ್ಬೋದು ನೀವು, ಲೆಫ್ಟಲ್ಲಿ ಗಣೇಶನ ಕೂರಿಸಿದ್ದಾರೆ. ತುಂಬ ಚೆನ್ನಾಗಿತ್ತು ಅಲ್ಲಿ, ನಂಗೆ ತುಂಬ ಇಷ್ಟವಾಯಿತು ಅದು ಅವ್ರು ಮಾಡಿರೋಂಥ ಮಂಟಪ, ಗಣೇಶ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಹೀಗೆ ನಡ್ಕೊಂಡು ಹೋದರೆ ಜಾಗ ತುಂಬ ದೊಡ್ಡದಾಗಿರೋದ್ರಿಂದ ತುಂಬ ಜನ ಜಾಸ್ತಿ ಇದ್ರೂ ಅಷ್ಟೊಂದು ನಮಗೆ ಕ್ರೌಡ್ ಅನಿಸೋದಿಲ್ಲ. ಓಕೆನಾ, ತುಂಬ ಚೆನ್ನಾಗಿದೆ ಮತ್ತು ತುಂಬ ಕ್ಲೀನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ನೋಡಿ, ಈ ರೀತಿ ಸ್ನೇಲ್ ಕೂಡ ಎಲ್ಲಿತ್ತು. ಹೀಗೆ ಒಂದೆರಡು ಫೋಟೋಸ್ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಇನ್ನು ಮುಂದೆ ಬಂದರೆ ಎಲ್ಲ ನೈಲಾನ್ ಕ್ಲಾತೇ ಆಗಬೇಕಲ್ವ, ಹಾಗಾಗಿ ಎಲ್ಲ ನಾವು ಒಂದೇ ರೀತಿ ಇರಲಿ, ಒಂದೇ ಕಲರ್ ಆಗಿರಲಿ, ಒಂದು ಮೆಮೊರಿ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಪಿಂಕ್ ತೊಗೊಂಡ್ವಿ. ಓಕೆ, ಅಮ್ಮ ನೈಲಾನ್ ಸ್ಯಾರಿನ ಹಾಕೊಂಡು ಬಂದಿದ್ರು. ನನಗೆ ಸ್ಯಾರಿನೇ ಸಾಕು, ನಂಗೆ ಅದರಲ್ಲೆಲ್ಲ ಅಷ್ಟು ಕಂಫರ್ಟ್ ಆಗಲ್ಲ ಅಂತ ಹೇಳಿದ್ರು. ಮತ್ತು ಮುಂದೆ ಬಂದರೆ ನಾವು ಇಲ್ಲಿ ಜಿಪ್ ಲೈನ್ ಆಟ ಆಡೋಣ ಅಂತ ಬಂದ್ವಿ. ಸ್ವಲ್ಪ ಇಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ, ಯಾಕಂದರೆ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೋಬೇಕಲ್ಲ, ಬೆಲ್ಟ್ ಎಲ್ಲ ಹಾಕೋಬೇಕು. ಮತ್ತು ಆ ಜಿಪ್ ಲೈನಲ್ಲಿ ಬೇಕಾಗಿರೋವಂಥ ಒಂದು ಏನು ಹಗ್ಗ ಇರುತ್ತೆ ಅಲ್ವಾ, ಒಂದು ಕ್ಲಿಪ್ ಇರುತ್ತಲ್ಲ, ಅದನ್ನೆಲ್ಲ ಸಿಗಬೇಕಲ್ಲ, ತುಂಬ ಜನ ಇರ್ತಾರೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ನಾವು ವೆಯ್ಟ್ ಮಾಡಿದಾಗ ನಮ್ಗೆ ಅಲ್ಲಿ ನಮ್ಮ ಒಂದು ಸರದಿ ಬರುತ್ತೆ ಕ್ಯೂ ಅಲ್ಲಿ. ಓಕೆನಾ, ಆ ರೀತಿಯಾಗಿ ಸೊ ಮೊದಲಿಗೆ ಬುಜ್ಜು ಫುಲ್ ರೆಡಿ ಆಗಿಬಿಟ್ಟಿದ್ಲು, ನಾನು ಹೋಗ್ತೀನಿ ಅಂತ. ನೋಡಿ, ಹೋಗ್ತಾ ಇದ್ದಾಳೆ. ಅವಳೇ ಫಸ್ಟ್ ಹೊರಟ್ಲು, ಜಿಪ್ ಲೈನರ್ ನಾನು ಮಾಡ್ತೀನಿ ಮೊದಲಿಗೆ ಅಂತ ಹೇಳಿ. ಅವಳಿಗೆ ಫಸ್ಟ್ ಜಿಪ್ ಲೈನರು. ಓಕೆನಾ, ತುಂಬ ಎಂಜಾಯ್ ಮಾಡಿದ್ಲು ಕೂಡ. ನೋಡಿ, ಎಷ್ಟು ನನಗೆ ಭಯ ಆಯಿತು ಒಬ್ಬಳನ್ನೇ ಚಿಕ್ಕವಳಿಗೆ ಕಳಿಸೋದು ಅಂತ ಹೇಳಿ, ಬಟ್ ಶಿ ವಾಸ್ ವೆರಿ ಬ್ರೇವಿ. ಮತ್ತೆ ಹೊರಟ್ಲು ಅವಳೇ, ಒಬ್ಬಳೇ ಮಾಡ್ತೀನಿ ಮಮ್ಮಿ ಅಂತ ಹೇಳಿ. ಹಾಗಾಗಿ ಓಕೆ ಫೈನ್, ಯಾಕಂದ್ರೆ ಮಕ್ಕಳನ್ನು ಫ್ರೀಯಾಗಿ ಬಿಡಬೇಕಲ್ಲ ಈ ಕಡೆ ಎಲ್ಲ, ಇಂಥ ಕಡೆ ಎಲ್ಲ ಬಂದಾಗ. ಸೊ ದಟ್ ಅವರು ಕಲಿತಾರೆ, ಜವಾಬ್ದಾರಿ ಇಂದ ಅವರು ಕಲಿತಾರೆ. ಹಾಗಾಗಿ ಓಕೆ ಅಂತ ಹೇಳಿದ್ರೆ ನೋಡಿ, ಜಿಪ್ ಲೈನ್ ಅವಳೇ ಹೋಗಿ ಒಬ್ಬಳೇ ಹೊರಟ್ಬಿಟ್ಲು. ಸೊ ಹೀಗೆ ಎಲ್ಲರೂ ಜಿಪ್ ಲೈನರ್ ಆಟ ಆಡ್ಕೊಂಡ್ವಿ ಫ್ರೆಂಡ್. ಎಲ್ಲರೂ ನಾನು ಎಲ್ಲ ಅಕ್ಕನ ಮಕ್ಕಳು, ಕಸಿನ್ಸ್ ಎಲ್ಲ ಚೆನ್ನಾಗಿ ಜಿಪ್ ಲೈನರ್ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ. ನೋಡಿ, ಪ್ರತಿಯೊಬ್ಬರೂ ಆಟ ಆಡ್ಕೊತಾ ಇದ್ವಿ. ಮತ್ತು ಎಲ್ಲರೂ ಕೆಲವೊಬ್ರಿಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿತ್ತು. ನಾವು ಲಾಸ್ಟ್ ಇಯರ್ ದಾಂಡೇಲಿಗೆ ಹೋದಾಗ ಅಲ್ಲಿ ಕಾಳಿ ರಿವರ್ ಮೇಲ್ಗಡೆ ಇರ್ತನೇ ಜಿಪ್ ಲೈನರ್ ಇದೆ, ಅದು ತುಂಬ ಅಡ್ವೆಂಚರ್ ಆಗಿತ್ತು. ಇಲ್ಲಿ ಓಕೆ ಕಾಮನ್ ಆಗಿ ಅನ್ನಿಸ್ತು, ಯಾಕಂದರೆ ಕೆಳಗಡೆ ಫುಲ್ಲು ಫ್ಲ್ಯಾಟ್ ಇರೋದ್ರಿಂದ ಏನು ಅನ್ನಿಸ್ಲಿಲ್ಲ ನಮಗೆ. ಹಾಗಾಗಿ ಮಕ್ಕಳಿಗೆಲ್ಲ ಈಸಿಯಾಗಿ ನಾವು ಆಡಲಿಕ್ಕೆ ಓಕೆ ಅಂತ ಪರ್ಮಿಷನ್ ಕೊಟ್ಟಿದ್ದಾಯಿತು. ಅಲ್ಲಿ ದಾಂಡೇಲಿಯಲ್ಲಿ ತುಂಬ ಅಡ್ವೆಂಚರಸ್ ಆಗಿತ್ತು, ಯಾಕಂದರೆ ಕೆಳಗಡೆ ಫುಲ್ ಕಾಳಿ ರಿವರ್ ಇತ್ತಲ್ವ, ತುಂಬ ಏನು ಡೆಪ್ತ್ ಇರೋವಂಥ ರಿವರು. ಅಲ್ಲಿ ಮಾಡೋದು ತುಂಬ ಅಡ್ವೆಂಚರಸ್ ಅನ್ನಿಸ್ತು. ಇದು ಕೂಡ ಓಕೆ, ಮಕ್ಕಳಿಗೆಲ್ಲ ತುಂಬ ಅನುಕೂಲವಾಗಿತ್ತು, ಆರಾಮಾಗಿತ್ತು, ಈಸಿಯಾಗಿ ಕೂಡ ಮಾಡ್ಬೋದಿತ್ತು ವಿತೌಟ್ ಎನಿ ಫಿಯರ್. ಹಾಗಾಗಿ ನಾವು ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡ್ವಿ ಜಿಪ್ ಲೈನರು. ನೆಕ್ಸ್ಟ್ ಬಂದ್ಬಿಟ್ಟು ವಾಟರ್ ಗೇಮ್ ಆಟಾಡೋಣ ಅಂತ ಬಂದ್ವಿ, ಯಾಕಂದರೆ ಅಷ್ಟು ಟೈಮ್ಗೆ ಆಗಲೇ ತುಂಬ ಬಿಸಿಲಾಗಿ ಹೋಗ್ಬಿಟ್ಟಿತ್ತು. ಲೈಕ್ 11:30 12 ಆ ಟೈಮಲ್ಲಿದ್ದು. ಸೊ ತುಂಬ ಬಿಸಿಲಾಗಿರೋದ್ರಿಂದ ಫಸ್ಟು ನೀರಿಗೆ ಹೋಗಿ ನಾವು ಜಿಗಿಯೋಣ ಅಂತಲೇ ಎಲ್ಲರೂ ಬಂದ್ವಿ. ಇಲ್ಲಿ ನೋಡಿ, ನೋಡ್ತಾ ಇರ್ಬೋದು ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ನೀರಲ್ಲೆಲ್ಲ. ಮತ್ತು ಕೆಲವೊಬ್ಬರಂತೂ ನೋಡಿ, ಅಲ್ಲಿ ನೀರು ಬಿಡೋದಕ್ಕೆ ಸೊ ಬೆನ್ನಿಗೆಲ್ಲ ಹಾಕ್ಕೊಂಡ್ರೆ ಬೆನ್ನು ಹೊರಟೋಗುತ್ತೆ ಅಂತ ಆ ರೀತಿ ಮಲ್ಕೊಂಡ್ಬಿಟ್ಟಿದ್ರು. ಅವ್ರವ್ರ ಪೇನ್ ಅವ್ರಿಗಿರುತ್ತೆ ಅಲ್ವಾ, ನಮಗೆ ಏನು ಗೊತ್ತಾಗಲ್ಲಪ್ಪ ಬೇರೆಯವ್ರದ್ದು. ಹಾಗಾಗಿ ಅವ್ರವ್ರದ್ದು ಆ ಥರ ಮಾಡ್ಕೋತಾ ಇದ್ರು. ಸೊ ಅಮ್ಮ ಕೂಡ ಹಾಗೆ ಹೇಳ್ತಾ ಇದ್ರು,
ಇಲ್ಲಿ ಈ ಥರ ಎಲ್ಲ ನೀರು ಬರ್ತಾ ಇತ್ತಲ್ಲ, ಅಂದರೆ ಸುಮಾರು ತುಂಬ ಚೆನ್ನಾಗಿದೆ. ತುಂಬ ವಾಟರ್ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಫಂಡೂಸಲ್ಲಿ. ಆಮೇಲೆ ಸ್ಲೈಡ್ಸು ತುಂಬ ದೊಡ್ಡ ದೊಡ್ಡದೆಲ್ಲ ಇದೆ, ಆಟ ಆಡೋವಂಥವ್ರು ಆಟ ಆಡಬಹುದು. ನಾವು ಜಾಸ್ತಿ ಕಾಲ ಕಳೆದಿದ್ದು ಈ ರೀತಿಯಾಗಿ ಇಲ್ಲಿ ವಾಟರ್ ಗೇಮ್ಸಲ್ಲೇ ತುಂಬ ಕಾಲ ಕಳೆದ್ವಿ. ಆಮೇಲೆ ತುಂಬ ಬಿಸಿಲಿರೋದ್ರಿಂದ ಮತ್ತು ವಾತಾವರಣ ಕೂಡ ನಮಗೆ ಒಂದು ಸಪೋರ್ಟ್ ಮಾಡ್ತಿದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಮಕ್ಕಳಂತೂ ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಯಾಕಂದರೆ ಅಲ್ಲೆಲ್ಲ ಸಾಂಗ್ಸ್ ಬರ್ತಾನೆ ಇರುತ್ತಲ್ವ, ಸೊ ಕಂಟಿನ್ಯೂಸ್ ಆಗಿ ಮ್ಯೂಸಿಕ್ ಬರ್ತಾನೆ ಇರುತ್ತೆ. ಹಾಗಾಗಿ ಇದು ಮಕ್ಕಳು ಕೂಡ ಸ್ವಲ್ಪ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡಿದ್ರು. ಆಮೇಲೆ ನಾವು ಎಲ್ಲ ಸೇರಿಕೊಂಡ್ವಿ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ. ನೋಡಿ ಚೆನ್ನಾಗಿ ಅನ್ನಿಸ್ತು. ಮತ್ತು ಕ್ಲೀನಾಗಿತ್ತು ಕೂಡ ನೀರೆಲ್ಲ, ನೀವು ನೋಡ್ತಾ ಇರ್ಬೋದು ನೀರೆಲ್ಲ ಕ್ಲೀನಾಗಿತ್ತು. ಅಷ್ಟು ಕ್ರೌಡ್ ಏನಿರಲಿಲ್ಲ. ಮೇ ಬಿ ತುಂಬ ದೊಡ್ಡದಾಗಿರೋದ್ರಿಂದ ನಮಗೆ ಕ್ರೌಡ್ ಕೂಡ ಅನಿಸಿಲ್ಲ ಏನೋ ಅನಿಸುತ್ತೆ. ಆರಾಮಾಗಿ ಅನ್ನಿಸ್ತು ನಮಗೆಲ್ಲ. ಮತ್ತು ಬಿಸಿಲು ಕೂಡ ಇದ್ದಿದ್ದರಿಂದ ಒಂದು ರೀತಿಯ ಕೂಲ್ನೆಸ್ ನೀರಲ್ಲೆಲ್ಲ ಆಟ ಆಡಿದಾಗ ಚೆನ್ನಾಗಿ ಅನ್ನಿಸ್ತು. ಅಮ್ಮ ಕೂಡ ಸಖತ್ ಎಂಜಾಯ್ ಮಾಡ್ತಿದ್ರು. ಅವ್ರಿಗೆ ಆ್ಯಕ್ಚುಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ಬೇರೆದು ಹಾಕ್ಕೊಳ್ಳಿ ಅಂದ್ವಿ. ಅವ್ರು ಬೇಡ, ನಾವು ಇದರಲ್ಲೇ ಕಂಫರ್ಟ್ ಆಗಿದ್ದೀನಿ ಅಂದರು. ಮೋರೋವರ್ ಅದು ಕೂಡ ನೈಲಾನ್ ಕ್ಲಾತ್ ಆಗಿರೋದ್ರಿಂದ ಅವ್ರಿಗೇನಷ್ಟು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಓಕೆನಾ. ಸೊ ಇಂಥ ಕಡೆ ನಾವು ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗುವಾಗ ಸ್ವಲ್ಪ ಡ್ರೆಸ್ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಯಾಕಂದರೆ ಈಗ ಕಾಟನ್ ಆ ಥರದ್ದೆಲ್ಲ ಬಟ್ಟೆ ಹಾಕ್ಕೊಂಡು ಹೋದರೆ ಸ್ವಲ್ಪ ಈ ಥರ ನೀರೆಲ್ಲ ಆಟ ಆಡಲಿಕ್ಕೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಓಕೆನಾ. ಆ ಥರ ಎಲ್ಲ ಹಾಕ್ಕೊಳ್ಳೋಕ್ಕಾಗಲ್ಲ ಅಲ್ಲಿ. ಮತ್ತು ಸ್ಲೈಡ್ಸ್ ಎಲ್ಲ ನೀವು ಹೋಗಬೇಕು ಅಂದರೆ ಕೂಡ ಈ ಥರ ನೈಲಾನ್ ಕ್ಲಾತ್ನೇ ನೀವು ಯೂಸ್ ಮಾಡಬೇಕಾಗ್ತದೆ. ಯಾಕಂದರೆ ಬೇಗ ಅದು ಡ್ರೈ ಆಗುತ್ತೆ ಮತ್ತು ಈಸಿಯಾಗಿ ಜಾರ್ಕೊಳ್ಳುತ್ತೆ ಸ್ಲೈಡ್ಸಲ್ಲಿ. ಈ ಕಾಟನ್ ಕ್ಲಾತಲ್ಲಿ ಆದರೆ ನೀವು ಜಾರ್ಕೊಳ್ಳೋದಿಲ್ಲಲ್ಲ, ಹಾಗಾಗಿ ನೀವು ಸ್ಲೈಡ್ಸ್ ಎಲ್ಲ ಆಡಿರೋ ಒಂದು ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಲ್ಲ. ಓಕೆನಾ. ನೋಡಿ ಇವಾಗ ಒಂದು ಎಲ್ಲ ಸೇರ್ಕೊಂಡ್ವಲ್ಲ ಕಸಿನ್ಸ್ ನಾವೆಲ್ಲ. ಸೊ ಹಿಂಗೆ ಅಲ್ಲಿ ಮ್ಯೂಸಿಕ್ ಬರ್ತಾ ಇತ್ತು, ಹಿಂಗೆ ಒಂದೆರಡು ಸ್ಟೆಪ್ಸ್ ಹಾಕೋಣ ಅಂತ ಹೇಳಿ ಡ್ಯಾನ್ಸ್ ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತು. ಒಂಟಿಯಾಗಿ ಹೋಗೋದಕ್ಕಿಂತ ಈ ಥರ ಫ್ಯಾಮಿಲಿ ಗ್ರೂಪಲ್ಲಿ ಹೋದರೆ ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡಬಹುದು. ಓಕೆನಾ. ಹಾಗಾಗಿ ನಾವು ಕೂಡ ಗ್ರೂಪಲ್ಲಿ ಹೋಗಿರೋದ್ರಿಂದ ಚೆನ್ನಾಗಿ ಅನ್ನಿಸ್ತು. ಮೋರೋವರ್ ನಮ್ಮ ಚಿತ್ರದುರ್ಗದ ಹತ್ರನೇ ಇರೋದ್ರಿಂದ ನಮಗೆ ಟ್ರಾವೆಲಿಂಗ್ ಕೂಡ ಅಷ್ಟೊಂದು ಕಷ್ಟ ಅನ್ನಿಸ್ತಿಲ್ಲ. ಸೊ ಎಲ್ಲರೂ ನೀರು ಇದು ತುಂಬ ರಿಂಗ್ ವಾಟರ್ ಹಿಂಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಎಲ್ಲಾನು. ಯಾಕಂದರೆ ತುಂಬ ಸ್ಪ್ರಿಂಕಲ್ ಆಗ್ತಾ ಇರುತ್ತಲ್ವ. ಸೊ ಒಂದು ರೀತಿಯಾಗಿ ತುಂಬ ಚೆನ್ನಾಗಿ ಫೀಲ್ ಅನ್ನಿಸ್ತು ನಮಗೆ. ಹಾಗಾಗಿ ಎಲ್ಲ ಎಂಜಾಯ್ ಮಾಡಿದ್ವಿ. ನಾವು ಮಕ್ಳ ಥರನೇ ಆಗೋಗಿದ್ವಿ ಅಲ್ಲೆಲ್ಲ ಹೋದಾಗ. ಯಾಕಂದರೆ ಒಂದು ಮಕ್ಳ ರೀತಿಯಲ್ಲಿದ್ದರೆ ನಾವು ಅಲ್ಲಿ ಎಂಜಾಯ್ ಮಾಡಲಿಕ್ಕಾಗತ್ತೆ ಅಲ್ವಾ. ನಾವು ದೊಡ್ಡವರು ಹಂಗೆ ಅಂತ ಕೂತ್ಕೊಂಡ್ರೆ ಸೊ ನಾವು ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಕೂಡ ಮಕ್ಳ ಥರನೇ ಆಗಿದ್ವಿ. ಸೊ ಎಂಜಾಯ್ ಮಾಡಿದ್ವಿ, ಎಲ್ಲ ಚೆನ್ನಾಗಿತ್ತು. ವಾಟರ್ ಗೇಮ್ಸ್ ಅಂತೂ ತುಂಬ ಇಷ್ಟ ಆಯಿತು ನಮಗೆಲ್ಲ. ಓಕೆನಾ. ಮತ್ತು ಈ ರೀತಿಯಾಗಿ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿ ಎಂಜಾಯ್ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಸ್ವಲ್ಪ ಸುಧಾರಿಸುತ್ತೆ ಅಲ್ವಾ. ಯಾವಾಗಲೂ ಹೋಗ್ಲಿಕ್ಕಾಗಲ್ಲ, ಅಟ್ಲೀಸ್ಟ್ ಮಕ್ಳಿಗೆ ಒಂದು ವೆಕೇಷನ್ ಅಂತ ಇದ್ದಾಗ ಅವಾಗಾದರೂ ಹೋದರೆ ಸ್ವಲ್ಪ ನಮಗೂ ಒಂದು ಆಫೀಸ್ ವರ್ಕಿಂದ, ಟೆನ್ಷನಿಂದ, ಪ್ರೆಷರಿಂದ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ. ಓಕೆನಾ. ಸೊ ಮಕ್ಕಳೆಲ್ಲ ಅಂತೂ ಫುಲ್ಲು ಡ್ಯಾನ್ಸ್ ಮೂಡಲ್ಲೇ ಇದ್ದರು. ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಓಕೆನಾ. ಯಾಕಂದರೆ ಕಸಿನ್ಸ್ ಎಲ್ಲ ಸೇರಿಕೊಂಡಾಗ ಅದೊಂದು ಒಳ್ಳೆ ಮೆಮೊರಿಯಾಗಿ ಮಾರ್ಪಡುತ್ತಲ್ವ ಫ್ರೆಂಡ್ಸ್ ಯಾರಿಗೇ ಆಗಲಿ. ಸೊ ನೀವು ಈ ರೀತಿ ಎಲ್ಲಾದರೂ ಹೋಗಿದರೆ ಕಮೆಂಟ್ ಮಾಡಿ ನನಗೆ. ಓಕೆನಾ. ಬಟ್ ಫಂಡೂಸ್ ತುಂಬ ಒಳ್ಳೆ ಆಪ್ಷನ್ ನಮ್ಮ ಚಿತ್ರದುರ್ಗ ದಾವಣಗೆರೆ ಕಡೆಯವ್ರಿಗೆ. ಅಷ್ಟು ದೂರ ನಾವು ವಂಡರ್ಲಾ ಅಲ್ಲೆಲ್ಲ ಹೋಗೋದಕ್ಕಿಂತಲೂ ಇದು ಒಂದೊಳ್ಳೆ ಆಪ್ಷನ್ ಆಯಿತು ನಮಗೆ. ಮತ್ತು ನೋಡಿರಿ ಮಕ್ಕಳೆಲ್ಲ ನೀರಲ್ಲೇ ಅಲ್ಲೇ ಮಲ್ಕೊಂಡು ಸೊ ಹಾಗೆ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ರು. ಮತ್ತು ಅಲ್ಲೇ ಒಂದು ಸ್ವಿಮ್ಮಿಂಗ್ ಥರ ಮಾಡ್ತಾಯಿದ್ರು. ಬಟ್ ಅದೇನು ತುಂಬ ಆಳ ಇರಲಿಲ್ಲ ನೋಡಿ, ಕೂತ್ರೆ ನೀರು ಅಷ್ಟಕ್ಕೆ ಬರ್ತಾ ಇತ್ತು. ಸೊ ಹಾಗಾಗಿ ಏನು ಭಯ ಇರಲಿಲ್ಲ. ಚಿಕ್ಕ ಮಕ್ಕಳು ಕೂಡ ತುಂಬ ಜನ ಆಟ ಆಡ್ತಾ ಇದ್ರು ಆ್ಯಕ್ಚುಲಿ. ಓಕೆನಾ. ಸೊ ಹೀಗೆ ಮಕ್ಕಳು ಕೂಡ ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ಡ್ ಆಗಿ ಎಲ್ಲ ಎಂಜಾಯ್ ಮಾಡಿದ್ರು. ಮತ್ತು ತುಂಬ ರಿಲ್ಯಾಕ್ಸ್ಡ್ ಆಗಿತ್ತು. ಕರೆಕ್ಟ್, ಆ ವರ್ಡ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇಲ್ಲಿ. ತುಂಬ ಚೆನ್ನಾಗಿ ರಿಲ್ಯಾಕ್ಸ್ಡ್ ಆದ್ವಿ. ಯಾಕಂದರೆ ಎಲ್ಲ ಒಂದು ಪ್ರೆಷರ್ ಬಿಟ್ಬಿಟ್ಟು ಮಕ್ಕಳ ಜೊತೆ ಆರಾಮಾಗಿ ಇದ್ವಲ್ಲ. ಮತ್ತು ಆ ನೀರು, ಆ ಬಿಸಿಲಿಗೆ ಆ ನೀರಿನ ಒಂದು ತಂಪನೆ ಒಂದು ಇದಿತ್ತಲ್ಲ, ಅದು ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ನಾವು ಕೂಡ ಒಂದು ಆರಾಮಾಗಿ ರಿಲ್ಯಾಕ್ಸ್ ಆಗಿದ್ವಿ. ಮೈಂಡು ಮತ್ತು ಬಾಡಿ ಎರಡೂ ಒಂದು ರಿಲ್ಯಾಕ್ಸ್ ಆಗಿ ಆಯಿತು ಫ್ರೆಂಡ್. ಚೆನ್ನಾಗಿತ್ತು. ಓಕೆನಾ. ಸೊ ಈ ರೀತಿಯಾಗಿ ಫೋಟೋ ತಗೊಳ್ತಾ ಇದ್ರು ಮಕ್ಕಳೆಲ್ಲ. ಸೊ ಈಗಿನ ಮಕ್ಕಳಿಗೇನು ಹೇಳ್ಕೊಡ್ಬೇಕಾ, ಎಲ್ಲನೂ ಕಲಿತಾರೆ ನೋಡಿ. ಎಲ್ಲ ಫೋಟೋಸ್ ಎಲ್ಲ ಈ ರೀತಿಯಾಗಿ ಕೆಲವು ಸ್ನ್ಯಾಪ್ಸ್ ಎಲ್ಲ ತೊಗೊಂಡ್ವಿ ನೀಟಾಗಿ. ಆಮೇಲೆ ನೀರು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಲೈಕ್ ಗಲೀಜೆಲ್ಲಿಲ್ಲ, ಫ್ರೆಶ್ ಆಗಿ ಅನ್ನಿಸ್ತಾ ಇತ್ತು. ಮತ್ತು ಚಿಕ್ಕ ಮಕ್ಕಳಿಗೂ ಕೂಡ ತುಂಬ ಆಪ್ಷನ್ಸ್ ಇತ್ತು ಆಟ ಆಡಲಿಕ್ಕೆ ಇಲ್ಲಿ. ಓಕೆನಾ. ಈಗ ದೊಡ್ಡವ್ರಿಗೆ ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳಿಗೆ ಕೂಡ ತುಂಬ ಆಪ್ಷನ್ಸ್ ಇತ್ತು. ಕೆಳಗೆ ಪಕ್ಕ ನೋಡ್ಬೋದಿತ್ತು, ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿಗ ಸ್ಲೈಡ್ಸ್ ಹತ್ರ ಬಂದ್ವಿ ಫ್ರೆಂಡ್ ಈಗ. ಓಕೆನಾ. ಸುಮಾರು ಫೋಟೋಸ್ ನಾನು ಅಂದರೆ ವೀಡಿಯೋಸ್ ಇರ್ಲಿಕ್ಕೆ ಆಗಿಲ್ಲ, ಯಾಕಂದರೆ ಕ್ಯಾಮ್ರಾ ನೀರಲ್ಲಿ ಒಂದೆರಡು ಸರಿ ಇದಾಗೋಯಿತು. ಹಾಗಾಗಿ ನಾನು ಬೇಡ ಅಂತ ಎತ್ತಿಟ್ಬಿಟ್ಟೆ. ನೋಡಿ ನೆಕ್ಸ್ಟ್ ಇದು ವೇವ್ ಪೂಲ್ ಬಂದ್ವಿ. ವೇವ್ ಪೂಲ್ ಕೂಡ ತುಂಬ ಚೆನ್ನಾಗಿದೆ. ಓಕೆನಾ. ಸೊ ಫಂಡೂಸು
ನೋಡಿ ಅಲ್ಲಿ ವೇಪುಲ್ ಹತ್ರ ಈ ರೀತಿ ಇದೆ. ಓಕೆನಾ. ಫಂಡಸ್ ಬೆಳಗ್ಗೆ 10 o'clock ಓಪನ್ ಆಗಿರುತ್ತೆ, 5:30ವರೆಗೂ ಇರುತ್ತೆ ಫ್ರೆಂಡ್. ಓಕೆನಾ. ಈ ಪ್ರತಿಯೊಂದು ವೇಪೂಲ್ ಆಗಿರ್ಬೋದು ಎಲ್ಲದಕ್ಕೂ ಟೈಮಿಂಗ್ಸ್ ಇಟ್ಟಿದ್ದಾರೆ. ಓಕೆನಾ. ಇಷ್ಟಿಷ್ಟು ಟೈಮಿಂಗ್ಸ್ ಅಂತ ಹೇಳಿ ಆ ಟೈಮಿಂಗ್ಸ್ ಕರೆಕ್ಟಾಗಿ ನಾವು ಅಲ್ಲಿದ್ದರೆ ಅಲ್ಲಿಂದನೇ ಎಂಜಾಯ್ ಮಾಡಬಹುದು. ಓಕೆನಾ. ಸೊ ಈ ರೀತಿಯಾದ ಕೆಲವೊಂದು ಪ್ರಾಪರ್ಟೀಸ್ ಕೂಡ ಅಲ್ಲಿ ಇಟ್ಟಿದ್ದಾರೆ. ಆಟೋ ಈ ಥರ ಎಲ್ಲ ನಾವು ಸುಮ್ಮನೆ ಇದನ್ನು ಯೂಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಅಲ್ಲೇ ಎಂಜಾಯ್ ಮಾಡಿದ್ವಿ. ಮತ್ತು ಎಲ್ಲರೂ ನಾವು ಹೋಗಿದ್ವಲ್ಲ ಅವರೆಲ್ಲ ಕಸಿನ್ಸು ಎಲ್ಲ ಸೇರಿಕೊಂಡು ಅಲ್ಲಿ ಕೆಲವೊಂದು ಸ್ನ್ಯಾಪ್ಸ್ ಎಲ್ಲ ತೊಗೊಂಡ್ವಿ. ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ಈ ರೀತಿ ಪ್ರಾಪರ್ಟೀಸ್ ಎಲ್ಲ ನಾನು ಇದು ರಾಮೋಜಿ ಫಿಲಮ್ ಸಿಟಿ ಅಲ್ಲೆಲ್ಲ ನೋಡಿದ್ವಿ. ಬಟ್ ಇಲ್ಲೂ ಕೂಡ ಈ ರೀತಿಯಾದ ಒಂದು ಆಪ್ಷನ್ಸ್ ಇಟ್ಟಿರ್ತಾರಲ್ಲ, ಅದು ತುಂಬ ಖುಷಿ ಆಯಿತು ನಮಗೆ, ಚೆನ್ನಾಗಿ ಅನ್ನಿಸ್ತು. ಮತ್ತು ಎಲ್ಲೋದ್ರೂ ಕುತ್ಕೊಳ್ಳಿಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಕಾಲು ನೋವು ಅಂಥವ್ರಿಗೆಲ್ಲ ನೋಡಿ, ನಮ್ಮ ಅಮ್ಮನಿಗೆ ಆಗಿರ್ಬೋದು, ಜಾಸ್ತಿ ಅವ್ರು ಓಡಾಡ್ಲಿಕ್ಕೆ ಆಗಲ್ಲ. ಮತ್ತು ಸ್ವಲ್ಪ ಕುತ್ಕೊಳ್ಳೋಕ್ಕೆ ಅಂದರೆ ಸ್ವಲ್ಪ ದೂರ ಹೋಗೋದು ಕುತ್ಕೊಳ್ಳೋದು ಆ ರೀತಿ ಮಾಡ್ತಾರಲ್ಲ ವಾಕಿಂಗ್ ಮಾಡ್ತಾ, ಅಂಥವ್ರಿಗೂ ಕೂಡ ಚೆನ್ನಾಗಿ ಫೆಸಿಲಿಟಿ ಇದೆ ಕುತ್ಕೊಳ್ಳೋಕ್ಕೆಲ್ಲ. ನೋಡಿ ಎಲ್ಲ ಹತ್ಕೊಂಡು ಈ ಥರ ಒಂದು ಒಳ್ಳೆ ಸ್ನ್ಯಾಪ್ ತೊಗೊಂಡ್ವಿ. ಇದು ತುಂಬ ಒಳ್ಳೆ ಮೆಮೊರಿ ಅನ್ನಿಸ್ತು. ಇಲ್ಲಿ ಬುಜ್ಜು ಮತ್ತು ಅಮ್ಮ ಏನೋ ಮಾತಾಡ್ಕೊತಾ ಇದ್ದಾರೆ. ಬುಜ್ಜು ಅಂತೂ ಫುಲ್ಲು ನೀರಲ್ಲಿ ಎಷ್ಟು ಎಂಜಾಯ್ ಮಾಡಿದ್ಲು ಅಂದರೆ, ನಾವು ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬರೋ ಅಷ್ಟು ಆ ಕಂಪ್ಲೀಟ್ ಟೈಮ್ ಅವಳು ನೀರಲ್ಲೇ ಇದ್ದು ಆ ಸ್ಲೈಡ್ಸ್ ಆಟ ಆಡೋದು, ಮತ್ತು ಅದು ಏನು ಜಾರ್ಕ ಬಂಡಿ ಎಲ್ಲ ಇತ್ತಲ್ಲ, ಎಲ್ಲ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ಲು. ಇಷ್ಟೆಲ್ಲ ಎಂಜಾಯ್ ಮಾಡಿ ಸುಸ್ತಾಯ್ತಲ್ವ, ಸಾಕು ಆಗಲೇ 4-5 ಗಂಟೆ ಆಯಿತು ಫ್ರೆಂಡ್. ಎಲ್ಲ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇನ್ನೇನು ಸ್ವಲ್ಪ ಕಾಫಿ ತಿಂಡಿ ಎಲ್ಲ ಮಾಡ್ಕೊಂಡ್ವಿ. ಮತ್ತು ಮಧ್ಯಾಹ್ನದ ಫುಡ್ಡು ಕೂಡ ಅಲ್ಲೇ ಸಿಗುತ್ತೆ ಫ್ರೆಂಡ್. ನಾನು ಅದನ್ನ ಫೋಟೋ ನಿಮಗೆ ಹಾಕ್ಲಿಕ್ಕೆ ಆಗಿಲ್ಲ. ಮಧ್ಯಾಹ್ನದ ಊಟ ಕೂಡ ಅಲ್ಲೇ ಸಿಗುತ್ತೆ, ಸೌತ್ ಇಂಡಿಯನ್ ಮೀಲ್ಸ್. ಓಕೆನಾ. ನಾನು ಅವಾಗ ನನ್ನ ಕ್ಯಾಮ್ರೆಲ್ಲ ಒಳಗೆ ಎತ್ತಿಟ್ಟಿರೋದ್ರಿಂದ ನಾನು ಅದು ವಿಡಿಯೋ ನಿಮಗೆ ಸ್ಕಿಪ್ ಆಗಿದೆ ಅನಿಸುತ್ತೆ, ನಾನು ಅದು ಹಾಕೋಕ್ಕಾಗಿಲ್ಲ. ಓಕೆನಾ. ಮತ್ತು ಬರೋ ಟೈಮ್ಗೆ ಮಕ್ಕಳೆಲ್ಲ ಈ ಥರ ಒಂದು ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು, ವೆದರ್ ನೋಡಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ಮಕ್ಕಳು ಕೂಡ ನೀಟಾಗಿ ಎಲ್ಲ ಸ್ವಲ್ಪ ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳಿ ಈ ಥರ ಎಲ್ಲ ಡ್ಯಾನ್ಸ್ ಮಾಡಿದ್ರು. ಸೊ ಇವತ್ತಿನ ದಿನ ತುಂಬ ಹೆಲ್ಪ್ಫುಲ್ ಮತ್ತು ತುಂಬ ಮೆಮೊರೈಸ್ಡ್ ಆಗಿತ್ತು ನಮಗೆ. ನೋಡಿ ಕೆಲವೊಂದು ಫೋಟೋಸ್ ಕೂಡ ತೊಗೊಂಡ್ವಿ ನಾವು. ಸಿರಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ಲು, ಇನ್ನೇನು ಮನೆಗೆ ಹೋದರೆ ಸಾಕು ಅನ್ನೋ ಥರ. ಮತ್ತು ಇಲ್ಲಿ ನೋಡಿ ಮುಂದೆ ಬಂದರೆ ಸ್ವಲ್ಪ ಡ್ರೈ ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ. ಜಿಪ್ಲೈನಲ್ಲಿ ಮಾಡಿದ್ವಲ್ಲ, ಅಲ್ಲೇ ಕೆಳಗಡೆ ಡ್ರೈ ಗೇಮ್ಸ್ ಎಲ್ಲ ಇದೆ ಫ್ರೆಂಡ್. ನಾವು ಆಟಾಡ್ಲಿಕ್ಕಾಗಿಲ್ಲ, ಸಾಕಾಯಿತು. ಅದಾಗಲೇ ಮಕ್ಕಳು ಮಮ್ಮಿ ಎಲ್ಲ ಪಾರ್ಕಲ್ಲಿ ಇರುತ್ತೆ, ನಂಗೆ ಬೇಡ ಅದೆಲ್ಲ ಅಂದರು. ಸೊ ಹಾಗಾಗಿ ಅದೇನು ಆಟ ಆಡಲಿಲ್ಲ ನಾವು, ಹಾಗೆ ನೋಡಿಕೊಂಡು ಬಂದ್ವಿ ಫ್ರೆಂಡ್. ಓಕೆನಾ. ಸೊ ಇವತ್ತಿನ ಬ್ಲಾಗ್ ಕಂಪ್ಲೀಟ್ ಔಟಿಂಗ್ ಇತ್ತು ನಮ್ಮದು. ತುಂಬ ಚೆನ್ನಾಗಿ ಅನ್ನಿಸ್ತು ಫಂಡೂಸ್ ನಮಗೆ. ಓಕೆನಾ. ಸೊ ಇಷ್ಟೆಲ್ಲ ನೋಡಿಕೊಂಡು ನಾವು ಫಂಡೂಸ್ಗೆ ಥ್ಯಾಂಕ್ಸ್ ಹೇಳಿ, ಯಾಕಂದರೆ ಅವತ್ತಿನ ಒಂದು ಮೆಮೊರೀಸ್ಗೆ, ಅವತ್ತಿನ ಒಂದು ಖುಷಿಗೆ ಫಂಡೂಸ್ ರೀಸನ್ ಆಗಿತ್ತು. ಹಾಗಾಗಿ ಥ್ಯಾಂಕ್ಸ್ ಹೇಳಿ ನಾವು ಫಂಡೂಸಿಂದ ಹೊರಟ್ವಿ ಫ್ರೆಂಡ್. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ. ಮತ್ತು ಅಲ್ಲಿ ಹಾರ್ಸ್ ರೈಡಿಂಗ್ ಎಲ್ಲ ಇತ್ತು. ಓಕೆನಾ. ಸ್ಕ್ವಾಡ್ ರ್ಯಾಲಿ ಎಲ್ಲ ಕೂಡ ಇತ್ತು ಫ್ರೆಂಡ್. ಓಕೆ. ಸೊ ಹೋಪ್ ನನ್ನ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ.